ಹುನಗುಂದ ಮತ್ತು ಇಳಕಲ್ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸಿ ವರ್ಗಾವಣೆಗೊಂಡ ಸಹಾಯಕ ನಿರ್ದೇಶಕರು ಅಕ್ಷದಾಸೋಹ ಬಿಎಚ್ ತಿಗಳೂರಿಗೆ ತಾಲೂಕು ಪಂಚಾಯಿತಿ ಹುನಗುಂದ ಮತ್ತು ಇಳಕಲ್ ರವರಿಂದ ಹುನಗುಂದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಇಂದು ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಬಿಎಚ್ ತಿಗಳೂರು ಅವರಿಗೆ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ಅವರು ಸತ್ಕರಿಸಿದ್ದು, ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಪಿಡಿಒ ಕಾರ್ಯದರ್ಶಿಗಳು, ಎಸ್ಡಿಎಎ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು, ತಾಲೂಕು ಪಂಚಾಯಿತಿ ಅಧಿಕಾರಿ ಸಿಬ್ಬಂದಿಗಳು ಹಾಜರಿದ್ದರು. ನಾವು ನೀವೆಲ್ಲರೂ ಒಂದು ಸಂತೋಷ ಹಾಗೂ ಕೆಲವು ಕಡೆ ದುಃಖ ಎರಡು ಸಮ್ಮಿಲನದ ಒಂದು ಕಾರ್ಯಕ್ರಮ ಅನ್ಬೋದು. ಯಾಕಂದರೆ ಇಲ್ಲಿ ತನಕ ತಿಳುವಳಿಸೋರು ನಮಗೆ ತಂದೆಯಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ ಹಾಗೂ ನಮ್ಮ ಒಂದು ಅಚ್ಚುಕಟ್ಟಾಗಿರ್ತಕ್ಕಂಥ ಆಡಳಿತ ನಿರ್ವಹಣೆಯನ್ನು ನಿರ್ವಹಿಸಿ ಈ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಮತ್ತು ಸರ್ಕಾರದ ನಿಯಮದ ಪ್ರಕಾರ ಒಂದು ಅವ್ರು ಯಾವಾಗ ಜಾಯ್ನ್ ಆಗ್ಯಾರ ಬರೇ ತನಿಖೆ ಮ್ಯಾಗರ್ ಸಾಹೇಬ್ ಇವು ಇತ್ತು. ಅತಿ ಪ್ರೀತಿ ಇತ್ತು ಅವ್ರ ಮ್ಯಾಗ. ಅದು ಏನೋ ತನಿಖೆ ಬಂದ್ರೆ ಅವ್ರಿಗೆ ಕಳ್ಸೋರು. ಇವ್ರು ನನ್ನ ಹತ್ರ ಬರೋದು ದೋಸ್ತ ಹೇಳು ಅವ್ರ ನಿಮ್ಮ ಮಾವಾಗ ತಿಗೋರು ನಿಮ್ಮವ್ರು ಒಂದೇ ತಾಲೂಕು ಸರ ನಿಮ್ಮ ಮ್ಯಾಗ ಭಾಳ ಪ್ರೀತಿ ಐತಿ, ಅದಕ್ಕೆ ನಿಮ್ಗೆ ಎನ್ಕ್ವೈರಿನ ಕೊಡ್ತಾರೆ. ಬಟ್ ನನಗೇನು ಅನಿಸ್ತು, ಎನ್ಕ್ವೈರಿ ಕೊಟ್ಟು ಫಸ್ಟ್ ಬೇಜಾರಾಗ್ತಿದ್ರು. ಆಮೇಲೆ ಅವ್ರು ಬಂದಿದ್ದು ಅಕ್ಷರದಾಸ್ ಎಜುಕೇಷನ್ ಡಿಪಾರ್ಟ್ಮೆಂಟ್. ಬಟ್ ಈ ಎನ್ಕ್ವೈರಿ ನಿಂತರು ಅಡಿಪೇರ್ ಅದು ಕೊಡ್ಬಿಟ್ರು. ಗುರುಗಳು ಅವ್ರು ಮಾತಾಡೋ ಆ್ಯಕ್ಚುಲಿ ನಮ್ಮ ಲೈಫ್ನಾಗ ಭಾಳ ಇಂಟ್ರೆಸ್ಟ್. ಎನಿ ವಿಷಯ ಬೇಕಾದ ವಿಷಯ ಕೇಳಿ ಒಂದೊಂದು ತಾಸು ಸ್ಪೀಚ್ ಮಾಡ್ತಿದ್ರು. ನಾನು ದುಃಖದ ಯಾವಾಗಲೂ ಅವ್ರ ಸ್ಪೀಚ್ನ ಭಾಳ ಗಂಭೀರವಾಗಿ ಕೇಳ್ತಿದ್ದೆವು. ಬಟ್ ಅವ್ರು ನಮ್ಮ ಮಾರ್ಗದರ್ಶಕ ಗುರುಗಳು ಭಾಳ ಅವ್ರ ಬಗ್ಗೆ ಇಲ್ಲಿ ತುರ್ಕಿಗೆಲ್ಲ ಯಾವಾಗಲೂ ಗುರುಗಳು. ಅವರು ನಾನು ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಫಸ್ಟ್ ವರ್ಕ್ ಅಂದ್ರೆ ಕಾನೂನು ಒಳಗೆ ಬರ್ತಿದ್ದೆ. ನಾನು ಈ ಕಚೇರಿ ಇಬ್ಬರು ಕಾಲು ಮುಗಿದ್ದೆ. ನಮ್ಮ ತಿಳುವಸರು ಬಿಟ್ಟು ಮುಗಿದ ತಿಳಿಸ್ಕೊಂಡೆ. ಸೋದವರು ನಮ್ಮ ಗುರುಗಳು ಯಾರೇ ಗುರುಗಳು ಇರಲಿಲ್ಲ. ನಾನು ನನ್ನ ಲೈಫ್ನಾಗ ಫಸ್ಟ್ ಇನ್ನೂ ತಂದೆ ತಾಯಿ ಬಿಟ್ಟರೆ ಎಣ್ಣೆ ನಾನು ಕಲಿಸದೇ ಇರಲಿ. ಗುರು ಅವ್ರ ಟೀಚರ್ ಅಂದ್ರೆ ಅವ್ರು ಕಾಲು ಮುಗಿದ್ರು. ಅಥವಾ ಅವ್ರೇನು ವ್ಯಾಲ್ಯೂಸ್ ಮಾಡ್ತಾರಲ್ಲ ಅದು ನಮ್ಮ ದೊಡ್ಡ ನಮ್ಮ ಮುಂದಿನ ಜೀವನಕ್ಕೆ ಅನುಕೂಲ. ಎಲ್ಲ ವಿಷಯಗಳನ್ನ ಮಾತೇಶ್ವರು ಶ್ರೀಶ್ವರವರು ಮಾತಾಡಿದ್ರು. ಒಂದು ಜೋಕ್ ಹೇಳ್ಬೇಕಾದ್ರೆ ಏನಪ್ಪ ಅಂತಂದ್ರೆ, ವಿಠಲ್ ದಿಂಡಿ ಹೋಗೋತ್ನಾಗ ಆ ತುಳಸಿ ಕಟ್ಟಿ ಹುಟ್ಕೊಂಡಾಕಿ ಇವರೆಲ್ಲರೂ ವಿಠಲ ಅಂದ್ರೆ ನೀವು ಅಂದಂಗೆ ಯಾಕಂದ್ರೆ ಈ ಗಂಡನ ಹೆಸರು ವಿಠಲ ಇರ್ತೈತಿ. ಅದಕ್ಕೆ ಪರಿಸ್ಥಿತಿ ಹಂಗೈತಂದ್ರೆ ಯಾವುದೇ ವಿಷಯದಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ. ತಿರುಗೋಳ ಗುರುಗಳ ಸಂಪಾದಿಸಿದಂಥ ಜ್ಞಾನವಿಲ್ಲ. ನಾನು ತಾಲೂಕ್ ಪಂಚಾಯತಿಗೆ ಯಾವ ರೀತಿ ಹತ್ತಿರ ಆಸ್ಪತ್ರೆ ಇದ್ದಾಗ ನಮಗೊಂದು ಜಾಹೀರಾತು ಕೆಲವು ಒಂದು ಹವ್ಯಾಸದಿಂದ ಎಲ್ಲರಿಗೆ ಹತ್ತಿರ ಹಾಕಿದ್ದೆ. ಕೆಲವೊಂದಿಷ್ಟು ವಿಷಯದಾಗ ಅವರು ಇದೇ ನಮ್ಮ ಶ್ರೀಶೈಲನ ಹೇಳಿದ ಅವರ ಒಂದು ವಾಗ್ಮಿತನ ಹೆಂಗಿತ್ತಪ್ಪ ಅಂತಂದ್ರೆ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಹಿಡಿದಿರ್ತಕ್ಕಂಥ ಒಂದು ವಿಷಯ ವಸ್ತುವನ್ನು ಅವರು ಅಳವಡಿಸ್ಕೊಂಡಿದ್ರು. ಒಳ್ಳೆಯ ಗುರುಗಳಾಗಿದ್ದರು. ಅದಕ್ಕೆ ನಮ್ಮ ಅಧ್ಯಕ್ಷರು ಹೇಳಿದರು, ಎಲ್ಲ ಬಿಸಿ ಊಟದ ಸಹಾಯಕ ನಿರ್ದೇಶಕ ಹುದ್ದೆ ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಯಾಕಂದ್ರೆ ನಮ್ಮ ಕುಂದೂರಿಗೆ ಅನ್ನೋರು ಬಂದರೆ ಗ್ರಾಮ ಪಂಚಾಯತ್ ಸದಸ್ಯರನ್ನ ಸಿಬ್ಬಂದಿನ ಬ್ಯಾಲೆನ್ಸ್ ಮಾಡ್ಬೋದು. ಬಟ್ ಈ ಶಿಕ್ಷಣ ಇಲಾಖೆನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಅಷ್ಟು ಸರಳವಾದ ಕೆಲಸ ಅಲ್ಲ. ಅದನ್ನೂ ಕೂಡ ಯಾರಿಗೂ ಗೊತ್ತಿಲ್ಲ. ನನಗೆ ಉತ್ತಮ ತಾಳ್ಮೆಯಿಂದ ದಕ್ಷತೆಯಿಂದ ಆ ಬಿಸಿ ಊಟದ ಒಂದೂ ಕೂಡ ಸಮಸ್ಯೆ ತಾಲೂಕಿನಲ್ಲಿ ಅವರ ಅವಧಿಯಲ್ಲಿ ಬರಲಿಲ್ಲ ಅಂತಕ್ಕಂಥದ್ದು ಅವರ ಒಂದು ಆಡಳಿತದ ದಕ್ಷತೆಗೆ ಅವರು ಮಾಡಿದಂಥ ಕಾರ್ಯ ಇವತ್ತು ನಮಗೆಲ್ಲರಿಗೂ ಮಾದರಿಯಾಗಿದೆ. ಅದನ್ನೇ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಮಾಂತೇಶನವರು ಅಥವಾ ಬೇರೆ ಬರ್ತಕ್ಕಂಥ ಶಿಕ್ಷಣ ಇಲಾಖೆ ಅವರು ಮಾಡ್ತಾರಂತ ಅಂದ್ಕೊಂಡಿದ್ವಿ. ಅದನ್ನು ಕೊಡಿ.